ಮೇಲ್ಮಲ್ವತ್ತೂರು ಓಂ ಶಕ್ತಿ. ಈ ತಾಯಿಗೆ ಲಕ್ಷಾಂತರ ಜನ ಭಕ್ತಾದಿಗಳಿದ್ದಾರೆ. ಈ ದೇವಿ ತಮಿಳುನಾಡಿನಲ್ಲಿ ಮೇಲ್ಮಲ್ವತ್ತೂರು ಅನ್ನೋ ಊರಲ್ಲಿ ನೆಲೆಸಿದ್ದಾಳೆ. ಈ ದೇವಿ ಎಷ್ಟು ಪ್ರಸಿದ್ಧ ಹೊಂದಿದ್ದಾರಂದರೆ, ಈ ದೇವಿನ ನೋಡೋದಕ್ಕೆ ಬರೀ ತಮಿಳುನಾಡು ಅಷ್ಟೇ ಅಲ್ಲ, ಕರ್ನಾಟಕ, ಆಂಧ್ರ, ಕೇರಳ ಇನ್ನೂ ಹಲವಾರು ಕಡೆಯಿಂದ ಈ ದೇವಿನ ನೋಡೋಕೆ ಬರ್ತಾರೆ. ಈ ಓಂ ಶಕ್ತಿ ತಾಯಿ ಮಹಿಮೆ ಎಷ್ಟು ಅಂದರೆ ಅಲ್ಲಿ ಬರೋ ಜನಗಳೇ ಸಾಕ್ಷಿ. ಯಾಕಂದರೆ ಅಷ್ಟು ದೂರದಿಂದ ಆ ತಾಯಿ ನೋಡೋಕೆ ಬರ್ತಾರೆ. ಅಲ್ಲಿ ನಡೆಯೋ ಆಚರಣೆಗಳೇ ವಿಭಿನ್ನವಾಗಿರುತ್ತೆ. ವರ್ಷ ಜನ ಹೆಚ್ಚುತ್ತಾನೇ ಇದ್ದಾರೆ. ಆ ದೇವಿಗೆ ಅಷ್ಟು ಭಕ್ತಾದಿಗಳಿದ್ದಾರೆ, ಅಷ್ಟು ದೂರದಿಂದ ಹೋಗ್ತಾರೆ ನೋಡೋಕ್ಕೆ. ಆ ತಾಯಿಯಲ್ಲೇ ಹೇಗೆ ಬಂದರು, ಯಾವ ರೀತಿ ನಿಲ್ಲಿಸಿದ್ಲು, ಆ ತಾಯಿ ಕತೆ ಕೇಳಿದ್ದೀರಾ? ಯಾಕಂದರೆ ಎಲ್ರಿಗೂ ಕುತೂಹಲ ಇರುತ್ತೆ ಆ ತಾಯಿ ಹೇಗೆ ಬಂದಳು ಅಂತ ಕೇಳೋದಕ್ಕೆ. ಆ ತಾಯಿ ಇಲ್ಲಿ ಹೇಗೆ ಬಂದರು, ಆ ಮಹಿಮೆಗಳು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಓಂ ಶಕ್ತಿ ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ನಾನು ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಒಂದು ಪುಟ್ಟ ಗ್ರಾಮ, ತುಂಬ ಕಡಿಮೆ ಮನೆಗಳಿದ್ವು. ಬೇವಿನ ಮರ ತುಂಬಾ ಇತ್ತು. ಶಾಂತಿಯಿಂದ ತುಂಬಿರೋ ಸ್ಥಳ ಆಗಿತ್ತು. ಆ ಒಂದು ದಿನ ಮಾರ್ಚ್ 3, 1941 ಅಡಿಗಾರವರು ಜನಿಸಿದ್ರು. ಅವ್ರು ಜನಿಸಿದ್ದಾಗ ಅವ್ರ ತಂದೆ ತಾಯಿ ತುಂಬಾ ಸಂಭ್ರಮಪಟ್ಟರು. ಅವ್ರ ತಂದೆ ಹೆಸರು ಗೋಪಾಲ್ ನಾಯಕ, ಅವ್ರ ತಾಯಿ ಹೆಸರು ಮೀನಾಕ್ಷಿ. ಅಡಿಗಾರವರು ಇವ್ರಿಗೆ 2ನೇ ಮಗುವಾಗಿ ಜನಿಸಿದರು. ಅಡಿಗಾರವ್ರ ತಂದೆ ತಾಯಿ ದೇವರುಗಳಿಗೆ ತುಂಬಾ ಪೂಜೆ ಮಾಡ್ತಿದ್ರು. ಇದನ್ನು ನೋಡ್ಕೊಂಡು ಬೆಳೆದ ಅಡಿಗಾರವ್ರಿಗೆ ಅವರು ತುಂಬಾ ಭಕ್ತಿ ಇತ್ತು, ತುಂಬಾ ಪೂಜೆ ಮಾಡ್ತಾಯಿದ್ರು. ಅವರು ಆ ವಯಸ್ಸಲ್ಲೇ ತುಂಬಾ ದೇವಸ್ಥಾನಗಳು ಸುತ್ತಾಯಿದ್ರು, ಪೂಜೆ ಮಾಡ್ತಿದ್ರು. ಆ ರೀತಿ ಬೆಳೆದು ಬಂದರು. ಅಡಿಗಾರವ್ರ ಮನೆಗೆ ಒಂದು ಹಾವು ಬಂದು ಹೋಗೋದು ಮಾಡ್ತಿತ್ತು. ಒಂದು ದಿನ ಬೆಳಗಿನ ಜಾವ ಅಡಿಗಾರವರು ಅವ್ರ ಕೋಣೆಯಲ್ಲಿ ಮಲ್ಕೊಂಡಿದ್ರು. ಆಗ ಅಡಿಗಾರವ್ರು ಮಲಗಿರಬೇಕಾದ್ರೆ ಹಾವು ಅವ್ರ ಮೈ ಮೇಲೆಲ್ಲ ಓಡಾಡೋ ರೀತಿ ಅವ್ರಿಗೆ ಗೊತ್ತಾಗ್ತಾಯಿತ್ತು. ಏನು ಈ ರೀತಿ ಹಾವು ಓಡಾಡೋ ರೀತಿ ಆಗ್ತಿದೆಯಲ್ಲ ಅಂದ್ಬಿಟ್ಟು ಅವರು ಬೆಚ್ಚಿ ಬಿದ್ದು ಎದ್ದರು. ಆಗ ಅವರು ಎದ್ದು ನೋಡಿದ್ರೆ ಹಾವು ಹೋಗ್ತಾಯಿತ್ತು. ಆಗ ಅವ್ರು ಭಯಪಟ್ಟು ಅವ್ರ ತಾಯಿನ ಕರೆದು ತೋರಿಸಿದ್ರು. ಆಗ ಅವ್ರ ತಂದೆ ತಾಯಿನೂ ಭಯಪಟ್ಟು ಕೂಗಾಡಿ ಹಳ್ಳಿ ಜನನೆಲ್ಲ ಸೇರಿಸಿದ್ರು. ಆಗ ಆ ಹಾವು ಅಲ್ಲಿಂದ ಕಣ್ಮರೆಯಾಯಿತು. ಅದೇ ನೋಡಿ ಆ ಓಂ ಶಕ್ತಿ ತಾಯಿ ಮೊದಲನೇ ಸಾರಿ ಹಾವಿನ ರೂಪದಲ್ಲಿ ದರ್ಶನ ಕೊಟ್ಟರು. ಅಡಿಗಾರವ್ರಿಗೆ ಪ್ರೀತಿಯ ಮುದ್ದಾದೊಬ್ಬ ತಂಗಿ ಇದ್ದರು. ಅವ್ರ ತಂಗಿ ಅಂದರೆ ಆ ಮನೆಯಲ್ಲಿ ಎಲ್ರಿಗೂ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಇವರೆಲ್ಲ ಆಟ ಆಡಿಕೊಂಡು ಕಾಲ ಕಳೀತಿದ್ರು. ಆದರೆ ಅವ್ರ ತಂಗಿ ಒಂದು ದಿನ ಇದ್ದಕ್ಕಿದ್ದಾಗೆ ತೀರ್ಕೊಂಡ್ರು. ಆ ಮನೆಯಲ್ಲಿ ಎಲ್ರಿಗೂ ತುಂಬ ಪ್ರೀತಿ ಇತ್ತು ತಂಗಿ ಅಂದರೆ. ಆದರೆ ಇದ್ದಕ್ಕಿದ್ದಾಗೆ ಈ ಘಟನೆ ಅವ್ರಿಗೆ ಯಾರಿಗೂ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅಡಿಗಾರವರು ಅವ್ರ ತಂಗಿ ಸಮಾಧಿ ಹತ್ರ ಅಳ್ತಾ ಕೂತಿದ್ರು. ತುಂಬಾ ದುಃಖಿಸ್ತಾ ಸಮಾಧಿ ಮೇಲೆ ಮಲ್ಕೊಂಡು ಅಳ್ತಿದ್ದಾಗ ಅಲ್ಲೊಂದು ತಾಯಿ ಪ್ರತ್ಯಕ್ಷ ಆದರು. ಅಡಿಗಾರವ್ರಿಗೆ ಒಂದು ಧ್ವನಿ ಕೇಳಿಸ್ತು, ಯಾಕಂದ ಅಳ್ತಿದೀಯಾ, ನೀರು ತಗೋ ಅಂತ ಹೇಳ್ಬಿಟ್ಟು. ಹಾಗಂತೇಳಿ ಆ ತಾಯಿ ಅವ್ರಿಗೆ ನೀರು ಕೊಟ್ಟರು. ದುಃಖದಲ್ಲಿದ್ದ ಅಡಿಗಾರು ಆ ನೀರು ತೊಗೊಂಡು ಕುಡಿತಾರೆ. ಯಾರನ್ನ ನೀರು ಕೊಟ್ಟಿದ್ದು ಅಂದ್ಬಿಟ್ಟು ಸುತ್ತು ನೋಡ್ತಾರೆ, ಅಲ್ಲಿ ಯಾರೂ ಇರಲ್ಲ. ಇದನ್ನು ನೋಡಿದ ಅಡಿಗಾರವರು ಯಾರು ಇರ್ಬೋದು ಅಂದ್ಬಿಟ್ಟು 1-2 ನಿಮಿಷ ಯೋಚನೆ ಮಾಡ್ತಾರಲ್ಲೇ. ಆಗ ಅಡಿಗಾರವ್ರಿಗೆ ಅರಿವಾಗತ್ತೆ, ಸಾಕ್ಷಾತ್ ಆ ಜಗನ್ ಮಾತೇನೆ ಉಮಾ ಮಹೇಶ್ವರಿ ಬಂದು ನನಗೆ ಸಮಾಧಾನ ಮಾಡಿದ್ದಾರೆ ಅಂತ ತಿಳ್ಕೊಳ್ತಾರೆ. ಯಾಕಂದರೆ ಈ ಹಿಂದೆ ಮೊದಲನೇ ಸಾರಿ ಆ ತಾಯಿ ಹಾವಿನ ರೂಪದಲ್ಲಿ ದರ್ಶನ ಕೊಟ್ಟಿದ್ದರು. ಆಗಲೇ ಅವ್ರಿಗೆ ಸುಳಿವು ಸಿಕ್ಕಿತ್ತು. ಇದು 2ನೇ ಸತಿ ಆ ತಾಯಿ ಈ ರೀತಿ ಕಾಣಿಸ್ಕೊಂಡ್ಳು. ಇದೆಲ್ಲ ಆದಮೇಲೆ ಅಡಿಗಾರವರು ವಿದ್ಯಾಭ್ಯಾಸನ ಮುಂದುವರಿಸ್ತಾರೆ. ಸೋತುಪಾಕಂ ಅನ್ನೋ ಊರಲ್ಲಿ ಅವರು ವಿದ್ಯಾಭ್ಯಾಸನ ಮುಂದುವರಿಸ್ತಾರೆ. ಮತ್ತು ಅವ್ರ ಸ್ಕೂಲ್ನ ಮುಗಿಸಿ ಅವ್ರ ಹೈಸ್ಕೂಲ್ನ ಅಚ್ಚೂರಪಾಕಂನಲ್ಲಿ ಅವರು ವಿದ್ಯಾಭ್ಯಾಸನ ಮುಗಿಸ್ತಾರೆ. ಮತ್ತು ಅವರು ವಿದ್ಯಾಭ್ಯಾಸನ ಮುಗಿಸಿ ಟೀಚರ್ ಟ್ರೈನಿಂಗ್ ಹೋಗ್ತಾರೆ. ಜುಲೈ 29, 1963ರಿಂದ ಏಪ್ರಿಲ್ 23, 1965 ಈ 2 ವರ್ಷ ಕಾಲ ಅವರು ಟೀಚರ್ ಟ್ರೈನಿಂಗ್ ಹೋಗ್ತಾರೆ. ಅವರು ಟೀಚರ್ ಟ್ರೈನಿಂಗ್ ಹೋಗಿದ್ದಾಗ ಆ ಸಮಯದಲ್ಲಿ ಮೈಯಲ್ಲಿ ಏನೋ ಬರೋ ರೀತಿ ಅವ್ರಿಗೆ ಅನುಭವ ಆಗ್ತಿತ್ತು. ಆಗ ಆ ತಾಯಿ ಓಂ ಶಕ್ತಿ ಅವ್ರಿಗೆ ಮೈ ತುಂಬ್ತಿದ್ರು. ಆಗ ಅವರು ಟ್ರೈನಿಂಗ್ ಸಮಯದಲ್ಲಿ ಅವ್ರಿಗೆ ಅರಿವಾಗ್ದಿರ ತುಂಬ ಆಕ್ರೋಶದಿಂದ ಆ ಮೆಟ್ಲು ಮೇಲೆ ತುಂಬ ಸತಿ ಹೊರಳಾಡ್ತಾಯಿದ್ರು, ಓಡಾಡ್ತಾಯಿದ್ರು.
ಯಾಕಂದರೆ ಇದು ಆ ತಾಯಿ ಅವ್ರ ಮೈ ಮೇಲೆ ಬಂದು ಈ ರೀತಿಯೆಲ್ಲ ಆಡಿಸ್ತಿದ್ರು. ಆದರೆ ಅಲ್ಲೇ ಇದ್ದರು ಅವ್ರ ಸ್ನೇಹಿತರು, ಇದನ್ನೆಲ್ಲ ನೋಡಿ ಆಡ್ಕೊಳ್ತಿದ್ರು, ತಮಾಷೆ ಮಾಡ್ತಿದ್ರು, ನಗಿತಾ ಇದ್ದರು. ಆ ದೇವಿ ಅವ್ರ ಮೈ ಮೇಲೆ ಬಂದಮೇಲೆ ಅವ್ರಿಗೆ ಪ್ರಜ್ಞೆನೇ ಇರ್ತಿರಲಿಲ್ಲ. ಯಾರಿಗೇ ಆಗಲಿ ಅವ್ರಿಗೆ ತಕ್ಷಣ ಅದು ಅರಿವಿಗೆ ಬರಲ್ಲ. ಆ ತಾಯಿ ಓಂ ಶಕ್ತಿ ಸ್ವಲ್ಪ ಸ್ವಲ್ಪನೇ ಅವರು ಮೈಯಲ್ಲಿ ಆವರಿಸ್ಕೊಳ್ತಾರೆ. ಇದೇ ರೀತಿ ಆ ದೇವಿ ಅವ್ರನ್ನ ಪೂರ್ತಿಯಾಗಿ ಆವರಿಸ್ಕೊಳ್ತಾರೆ. ಯಾವಾಗ ಆ ತಾಯಿ ಪೂರ್ತಿಯಾಗಿ ಆವರಿಸ್ಕೊಳ್ತಾಳೋ ಆಗ ಇವ್ರ ಮೈ ಮೇಲೆ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇವ್ರ ಮುಖಾಂತರ, ನಾನು ಈ ಬಾಲಕನ ಮುಖಾಂತರ ಬಂದು ನಿಮ್ಮ ಎಲ್ಲ ನೋವು ಕಷ್ಟನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಮೈ ಮೇಲೆ ಬಂದ ತಾಯಿ ಅಲ್ಲೇ ಉರಿತಾ ಇದ್ದಿದ್ದ ದೀಪದ ತಟ್ಟೆನ ಪುಡಿ ಮಾಡಿ ಅವರು ಪವಾಡನ ತೋರಿಸ್ತಾರೆ. ಆಗ ಅವ್ರ ತಂದೆ ಗೋಪಾಲ್ ನಾಯಕ್ಗೆ ತಿಳಿಯುತ್ತೆ, ನನ್ನ ಮಗನ ಮೈ ಮೇಲೆ ದೇವಿ ಬಂದಿದ್ದಾಳೆ ಅಂತ. ಆಗ ಅವ್ರ ತಂದೆ ಗೋಪಾಲ್ ನಾಯಕ್ ಅವರು ಅವ್ರ ಮಗ ಮೈ ಮೇಲೆ ದೇವ್ರು ಬಂದಿದ್ದಾಗ ಅವ್ರು ಕೇಳ್ತಾರೆ, ತಾಯಿ ನೀನು ಎಲ್ಲಿ ದೇವಸ್ಥಾನ ಹೇಳ್ತೀಯೋ ಅಲ್ಲಿ ನಾನು ಚಿಕ್ಕದಾಗಿ ಕಟ್ತೀನಿ ಅಂತ. ಆಗ ತಾಯಿ ನನಗೆ ಈ ರೀತಿ ಈ ಸ್ಥಳದಲ್ಲಿ ದೇವಸ್ಥಾನ ಮಾಡಿಕೊಡು ಅಂತ ಕೇಳ್ಕೊಳ್ತಾರೆ. ಇದೇ ರೀತಿ ದಿನಗಳು ಕಳೆಯುತ್ತಾ ಆ ಗ್ರಾಮದಲ್ಲಿ ಪವಾಡಗಳು ನಡೆಯೋಕ್ಕೆ ಶುರು ಆಗುತ್ತೆ. ಆಗ ಒಂದು ದಿನ ಒಂದು ಪವಾಡ ನಡೆಯಿತು. ಆ ಗ್ರಾಮದಲ್ಲಿ ಒಂದು ಬಲಿಷ್ಠವಾದ ಎತ್ತರವಾದ ಒಂದು ಬೇವಿನ ಮರ ಇತ್ತು. ಒಂದು ದಿನ ಆ ಬೇವಿನ ಮರದಲ್ಲಿ ಹಾಲು ಬರೋದಕ್ಕೆ ಶುರು ಆಗುತ್ತೆ. ಬೇವಿನ ಮರ ಎಷ್ಟು ಕಸರೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಆ ಮರದಲ್ಲಿ ಬರ್ತಿದ್ದ ಹಾಲು ಸ್ವಲ್ಪನೂ ಕಸರೆ ಇಲ್ಲ. ಆ ಹಾಲು ತುಂಬ ರುಚಿಯಾಗಿರುತ್ತೆ. ಜನಗಳೆಲ್ಲ ಅದನ್ನು ನೋಡಿ ಅವ್ರಿಗೇನೇ ಕಾಯಿಲೆ ಸಮಸ್ಯೆ ಇದ್ರೇನು ಅದನ್ನು ಹಚ್ಕೊಳ್ತಿದ್ರು ಮತ್ತು ಕುಡಿತಾ ಇದ್ದರು. ಆಗ ಅವ್ರಿಗೆ ಎಲ್ಲ ಕಾಯಿಲೆ ಸಮಸ್ಯೆ ಎಲ್ಲ ದೂರ ಆಗ್ತಿತ್ತು. ಇದೇ ರೀತಿ ಎಲ್ರಿಗೂ ತಲುಪ್ತು. ಆಗ ಅಡಿಗಾರವರು ಪ್ರತಿದಿನ ಕಾಲೇಜ್ಗೆ ಹೋಗಬೇಕಾದ್ರೆ ಬೇವಿನ ಮರದ ಮುಂದೆ ನಿಂತು ಕೈ ಮುಗಿದು ನಂತರ ಕಾಲೇಜ್ಗೆ ಹೋಗ್ತಿದ್ರು. ಮತ್ತೆ ಬರಬೇಕಾದ್ರೂ ಅದೇ ರೀತಿ ಕೈ ಮುಗಿದು ಹೋಗ್ತಿದ್ರು. ಇದೇ ರೀತಿ ಪ್ರತಿದಿನ ಮಾಡ್ತಿದ್ರು. ಒಂದು ದಿನ ತಮಿಳ್ನಾಡಲ್ಲಿ ತುಂಬಾ ಮಳೆ ಬರ್ತಿತ್ತು. ತುಂಬ ಭಯಂಕರವಾಗಿತ್ತು ಆ ಮಳೆ. ಗುಡುಗು ಸಿಡಿಲು ಸಮೇತ ಅಲ್ಲಿರೋ ಜನಗಳಿಗೆಲ್ಲ ತುಂಬಾ ಭಯಪಡಿಸಿತ್ತು ಆ ಮಳೆ. ಅಷ್ಟು ಮಳೆ ಬರ್ತಾ ಇತ್ತು. ಆಗ ಆ ದೇವ್ರ ರೂಪದಲ್ಲಿದ್ದಿದ್ದ ಆ ಬೇವಿನ ಮರ ಬಿದ್ದೋಗತ್ತೆ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಹಾವಿನ ಹುತ್ತ ಇತ್ತು. ಆ ಮಳೆಯಿಂದ ಆ ಹುತ್ತನೂ ಕರಗೋಗತ್ತೆ. ಆಗ ಅಲ್ಲಿ ಇನ್ನೊಂದು ಪವಾಡ ನಡೀತು. ಆ ಹುತ್ತ ಎಲ್ಲ ಕರಗೋಗಿತ್ತು. ಆ ಹುತ್ತದೊಳಗಡೆ ಲಿಂಗದ ರೂಪದಲ್ಲಿ ಒಂದು ಸಣ್ಣ ವಿಗ್ರಹ ಇತ್ತು. ಆಗ ಅಡಿಗಾರವರು ಆ ಕಲ್ಲಿನ ಮೂರ್ತಿ ನೋಡಿ ಆಗ ಅವ್ರ ಮನೆಯವ್ರಿಗೆ ಹೋಗಿ ಹೇಳ್ತಾರೆ, ನಾನು ನನ್ನ ಸ್ಥಳಕ್ಕೆ ಹೋಗ್ತೀನಿ ಅಂತ. ನಿಮಗೂ ಇಷ್ಟ ಆದರೆ ನನ್ನ ಜೊತೆ ಬನ್ನಿ ಅಂತೇಳಿ ಅವ್ರ ಮನೆಯಿಂದ ಆ ಮೂರ್ತಿ ಇರೋ ಜಾಗದವರೆಗೂ ಉರುಳು ಸೇವೆ ಮಾಡಿಕೊಂಡೇ ಹೋಗ್ತಾರೆ. ಅದಾದಮೇಲೆ ಅಡಿಗಾರವರು ಅವ್ರ ತಂದೆ ಹತ್ರ ಹೋಗಿ ಆ ಮೂರ್ತಿ ಸುತ್ತ ನನಗೊಂದು ಗುಡಿಸ್ಲಾಕ್ ಕೊಡಿ ಅಂತ ಕೇಳ್ತಾರೆ. ಆ ಗುಡಿಸ್ಲಾಕಿದ್ದಾದಮೇಲೆ ಅವರು ಪ್ರತಿ ದಿವಸ ಅರಿಶಿನ ಕುಂಕುಮದಿಂದ ಪೂಜೆ ಮಾಡ್ತಿದ್ರು ಮತ್ತು ಅಲ್ಲೇ ಕೂತು ಧ್ಯಾನ ಮಾಡ್ತಿದ್ರು. ಈ ರೀತಿ ಮಾಡ್ಕೊಂಬರ್ತಿದ್ರು. ಇದನ್ನೆಲ್ಲ ನೋಡಿದ ಅಲ್ಲಿರೋ ಜನಗಳು, ಅಲ್ಲಿರೋರಿಗೆಲ್ಲ ಗೊತ್ತಾಗತ್ತೆ ಇಲ್ಲಿ ದೈವಾಂಶ ಇದೆ ಅಂದ್ಬಿಟ್ಟು. ಇದರಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ಹೀಗೆ ಒಂದಿನ ಆ ದೇವಸ್ಥಾನದ ಮುಂದೆ ಒಂದು ವ್ಯಕ್ತಿ ಹೋಗ್ತಿದ್ರು. ಅಡಿಗಾರವರು ಆ ವ್ಯಕ್ತಿನ ಕರೆದು ಅವ್ರಿಗಿಂದೆ ಏನೇನೆಲ್ಲ ಆಗಿದೆ, ಇವಾಗ ಏನೇನು ಆಗ್ತಿದೆ, ಮುಂದೆ ಏನಾಗತ್ತೆ ಅಂತ ಎಲ್ಲ ಅವ್ರಿಗೆ ಹೇಳ್ತಾರೆ. ಇದನ್ನು ಕೇಳಿ ಆ ವ್ಯಕ್ತಿಗೆ ಆಶ್ಚರ್ಯ ಆಗತ್ತೆ. ಇದೇನಿದು ಈ ರೀತಿ ಹೇಳ್ತಿದ್ದಾರೆ, ಇದ್ದಿದ್ದೆಲ್ಲ ಹೇಳ್ತಿದ್ದಾರೆ, ನಡೆದಿರೋದೆಲ್ಲ ಹೇಳ್ತಿದ್ದಾರೆ ಅಂತ. ಆಗ ಈ ವಿಷಯ ಊರಿಗೆಲ್ಲ ತಿಳಿಯುತ್ತೆ. ಆಗ ಊರವರೆಲ್ಲ ಇವ್ರ ಹತ್ರ ಬಂದು ಅವ್ರ ಕಷ್ಟಗಳನ್ನ ಹೇಳೋಕ್ಕೆ ಶುರು ಮಾಡ್ತಾರೆ. ಆ ದೇವಿ ಹತ್ರ ಪರಿಹಾರ ತೊಗೊಂಡು ಹೋಗ್ತಾರೆ. ಆವಾಗ ಅವರು ಮುಂದೆ ಏನಾಗತ್ತೆ, ಅವ್ರಿಗೇನಾದರೂ ಆಪತ್ತಿದ್ರೆ ಈಗಲೇ ಅದನ್ನು ತಿಳಿಸ್ಕೊಡ್ತಾಯಿದ್ರು. ಅವ್ರ ಕಷ್ಟಕ್ಕೆಲ್ಲ ಪರಿಹಾರ ಕೊಡ್ತಿದ್ರು. ಇದೇ ರೀತಿ ಜನಗಳಿಗೆ ಪರಿಹಾರ ಕೊಡ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಇದೇ ರೀತಿ ಪ್ರಸಿದ್ಧ ಹೊಂದಿ ಅಲ್ಲಿ ಆ ತಾಯಿ ದೇವಸ್ಥಾನ ಕಟ್ತಾರೆ. ಇದೇ ರೀತಿ ಒಬ್ಬರಿಂದ ಒಬ್ರಿಗೆ ಎಲ್ರಿಗೂ ಗೊತ್ತಾಗತ್ತೆ. ಚಿಕ್ಕದಾಗಿದ್ದಿದ್ದು ಒಂದು ಗುಡಿ ಬರ್ತಾ ಬರ್ತಾ ದೊಡ್ಡದಾಗತ್ತೆ. ಈ ಬರೋ ಜನನು ಯಾವ ರೀತಿ ಬರ್ತಾ ಜಾಸ್ತಿ ಆಗ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಬರೀ ತಮಿಳ್ನಾಡೋರಿಗೆ ಮಾತ್ರ ಗೊತ್ತಿದ್ದಿದ್ದು, ಬೇರೆ ಕಡೆ ಎಲ್ಲ ಗೊತ್ತಾಗಕ್ಕೆ ಶುರು ಆಗಿತ್ತು. ಆ ದೇವಿ ಪವಾಡ ಯಾವ ರೀತಿ ಇತ್ತು ಅಂದರೆ, ಅದು ಯಾವ ರೀತಿ ಜನಗಳಿಗೆ ಮುಟ್ಟಿತು ಅಂದರೆ, ಜನಗಳೆಲ್ಲ ಬಸ್ಸುಗಳು ಮಾಡಿಕೊಂಡು ಒಂದೇ ಸಲ 100 ಜನ ಬರೋ ರೀತಿ ಆಯಿತು. ಮತ್ತು ಆ ದೇವಸ್ಥಾನನ ಯಾವ ರೀತಿ ಕಟ್ಟಿದ್ರು ಅದು ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋಲ್ಲಿ ಹೇಳಿದ್ರೆ ಅದು ತುಂಬ ದೊಡ್ಡದಾಗತ್ತೆ. ನಾನು ಇದನ್ನು ಅರ್ಥಪೂರ್ಣವಾಗಿ
ಮುಂದಿನ ವೀಡಿಯೋಲಿ ಇದನ್ನು ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶಕ್ತಿ ಅಂತ ಕಮೆಂಟ್ ಮಾಡಿ.